ಪ್ರಯತ್ನವನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ನಿರ್ದೇಶಕರು ಕೂಡಿ ಎಲ್ಲ ನಮ್ಮ ಸಿಬ್ಬಂದಿ ಹಿರಿಯ ಎಲ್ಲ ಸಿಬ್ಬಂದಿಯವರು ಕೂಡಿ ಆ 10,000 ಕೋಟಿ ಟರ್ನ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದ್ರ ಜೊತೆಗೆ ರೈತರ ಹಿತ ಕಾಪಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ರಾಜ್ಯದಲ್ಲೇ ದತ್ತಿ ಕುಟುಂಬ ಅಂದರೆ ಶಕ್ತಿ ಪ್ರಭಾವಶಾಲಿ ಕುಟುಂಬ. ಎಲ್ಲರೂ ಸೇರಿ ಆ ಶಕ್ತಿ ಕಡಿಮೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅನ್ನೋ ಮಾತುಗಳನ್ನು ಹೇಳ್ತಾರೆ. ನನಗೇನು ಈಗೂ ಶಕ್ತಿ ಐತಲ್ಲ. ಈಗ ನಿಖಿಲ್ ಕತ್ತಿಯವರು ಶಾಸಕರದಾರ. ಈಗ ನಾ DCC ಬ್ಯಾಂಕ್ ಅಧ್ಯಕ್ಷನಿದ್ದೆ. DCC ಬ್ಯಾಂಕ್ ಅಧ್ಯಕ್ಷಿದ್ರೆ ಇವತ್ತು 42 ವರ್ಷದಿಂದ ಇದನ್ನು ಒಂದು ಸ್ವಲ್ಪ ನೀವು ಗಣನೆಗೆ ತೊಗೋಬೇಕು. 42 ವರ್ಷದಿಂದ ಒಂದು ಬಹುಶಃ ಎಲ್ಲಿ ಆಧಾರ ಬಿಟ್ಟಿದವ್ರು ನನಗೇನು ಗೊತ್ತಿಲ್ಲ. ಬಟ್ 42 ವರ್ಷದಿಂದ ಅಲ್ಲಿದ್ದು 10 ವರ್ಷ ನಿರ್ದೇಶಕ, 5 ವರ್ಷ ಉಪಾಧ್ಯಕ್ಷ, 27 ವರ್ಷ ಅಧ್ಯಕ್ಷ ಕೆಲಸ ಮಾಡಿದೆ ನಾವು. ಇನ್ನು ಹೊಸಬರಿಗೆ ಅವಕಾಶ ಕೊಟ್ಟು ನಮ್ಮ ಕಣ್ಣು ಮುಂದೆ ಸಂಸ್ಥೆ ಹೆಂಗೆ ನಡೆಸ್ತಾರೆ ಅನ್ನೋದು ನಾವು ನೋಡಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ಬರಿಗೆ ಹೊಸಬರಿಗೆ ಅವಕಾಶ ಕೊಡುವಂಥ ವಿಚಾರದಲ್ಲಿ ಹಿರಿಯರಾಗಲಿ ನಾವಾಗಲಿ ಚರ್ಚೆ ಮಾಡಿದ್ವಿ ಹೊರತಾಗಿ ನಮ್ಮ ಕುಟುಂಬವನ್ನು ಅವ್ರು ತುಳಿದಾಗಲಿ ಅವ್ರ ಕುಟುಂಬವನ್ನು ನಾವು ತುಳಿದಾಗಲಿ ಅಂಥದ್ದು ಯಾವುದಕ್ಕೂ ಆಸ್ಪದ ಇಲ್ಲಿ ಬಹುಶಃ ಇಲ್ಲ. ಒಂದು ಕಡೆ ರಾಜಕೀಯ ಷಡ್ಯಂತ್ರ ಇರ್ಬೋದು. ಇಷ್ಟೆಲ್ಲ ಓಪನ್ನ ಹೇಳಿದಾಗ ರಾಜಕೀಯ ಷಡ್ಯಂತ್ರ ಅಂದರೆ ಇವತ್ತು ಕಾಂಗ್ರೆಸ್ದವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, JDSದವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, BJP ಅವ್ರ ಜೊತೆಗೂ ನಾ ಮಾತುಕತೆದಾಗದೀನಿ, ಎಲ್ಲರ ಮತ್ತು ಹಿರಿಯರ ಜೊತೆಗೂ ಮಾತುಕತೆದಾಗದೀನಿ. ಇದು ಸರ್ಕಾರನ 2-3 ದಿವಸ ಎಕ್ಸರ್ಸೈಸ್ ಮಾಡಿದ ನಂತರ ಕೈಗೊಂಡಂಥ ನಿರ್ಣಯ. ಜೊಲ್ಲೆ ಅವರು ಸಾಕಷ್ಟು ಲೀಡ್ ತಗೋತಾ ಇದ್ದಾರೆ ಸರ್. ಅಣ್ಣ ಸಾಹೇಬ್ ಜೊಲ್ಲೆ ಅವರು ಸಾಕಷ್ಟು ಇರ್ಬೋದು, ಸ್ವಾಭಾವಿಕವಾಗಿರ್ಬೋದು, ಅವರ ಲೀಡ್ ತೊಗೊಳ್ಳೋದು ಇರ್ಬೋದು. ಯಾಕಂದ್ರೆ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದ. ಅವರು ಬಹುಶಃ ಅಲ್ಲಿ ಲೀಡ್ ತೊಗೊಳ್ಳೋಲ್ಲಿ ಅವ್ರು ಇರ್ಬೋದು. ಯಾರು ಲೀಡ್ ತೊಗೊಂಡ್ರೆ ಇವ್ರು ತೊಗೊಂಡು ತಪ್ಪವಪ್ಪ ಅನ್ನಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರಿಗೂ ಸಹಕಾರಿ ಕ್ಷೇತ್ರದಾಗ ಅನುಭವ ಅದ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಬೀರೇಶ್ವರ ಏನೋ ಒಂದು ಸಂಸ್ಥೆ ಅದ. ಹೀಗಾಗಿ ಅವ್ರು ಲೀಡ್ ತೊಗೊಂಡ್ರೆ ಏನು ತಪ್ಪೇನಿಲ್ಲ.